ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊತೀನಿ. ನೀವು ಬಿಡಿಪ್ಪ ಎಲ್ಲ ಗಿಲಿ ಇರ್ತೀರಿ. ಸೊ ಈಗ ಮೇನ್ ಪರ್ಪಸ್ ಈ ಟಾಪಿಕ್ ಮಾಡೋದೇನು ಅಂತಂದರೆ, ಧರ್ಮಸ್ಥಳದಲ್ಲಿ ರೂಮ್ ಬುಕ್ಕಿಂಗ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ನಾನು ರೀಸೆಂಟಾಗಿ ಧರ್ಮಸ್ಥಳಕ್ಕೆ ಹೋಗಿದ್ದೆ. ಸೊ ಅಲ್ಲಿ ರೂಮ್ ಬುಕ್ಕಿಂಗ್ಸ್ ಹೇಗೆ ಮಾಡ್ತೀರಿ, ಅದು ಮತ್ತು ಬಜೆಟ್ ಫ್ರೆಂಡ್ಲಿ ಹೇಗೆ ಮಾಡ್ತೀರಾ ಅಂತ ಹೇಳ್ಕೊಡ್ತೇನೆ. ಈಗ ನಾನು ಲ್ಯಾಪ್ಟಾಪ್ ಸ್ಕ್ರೀನನ್ನು ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಈಗ ನಿಮಗೆಲ್ಲರಿಗೂ ನಂದು ಗೂಗಲ್ ಕ್ರೋಮ್ ಬ್ರೌಸರ್ ಕಾಣತ್ತದ ಅಂತ ಅಂದ್ಕೊತೀನಿ. ಇಲ್ಲಿ ಸರ್ಚ್ ಬಾಕ್ಸ್ನಾಗ ಧರ್ಮಸ್ಥಳ ಅಂತ ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ಕೆಳಗೆ ಆನ್ಲೈನ್ ರೂಮ್ ಬುಕ್ಕಿಂಗ್ಸ್ ಅಂತ ಇರುತ್ತೆ. ಇಲ್ಲಿ ಕೆಳಗೆ ಬರಬೇಕು. ಸೊ ಇಲ್ಲಿ ಕೆಳಗೆ ಬಂದುಬಿಟ್ಟು ಆನ್ಲೈನ್ ರೂಮ್ ಬುಕ್ಕಿಂಗ್ಸ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಲೋಡ್ ಆಗೋಕ್ಕೆ ಟೈಮ್ ತೊಗೊತದೆ. ಸೊ ಇದೇ ನಮ್ಮದು ಅಫಿಷಿಯಲ್ ಧರ್ಮಸ್ಥಳ ಕ್ಷೇತ್ರದ ಆನ್ಲೈನ್ ರೂಮ್ ಫೆಸಿಲಿಟೀಸು. ಸೊ ಇದು ನಾನು ಲಾಗಿನ್ ಆಗಿದ್ದೀನಿ. ನಾನು ಓಲ್ಡ್ ಯೂಸರು. ಸೊ ನೀವು ಯಾರಾದರೂ ಲಾಗಿನ್ ಆಗಿಲ್ಲ ಅಂತಂದರೆ ಇಲ್ಲಿ ರಿಜಿಸ್ಟರ್ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಮ್ಯಾಂಡೇಟರಿ ಫೀಲ್ಡ್ಸ್ ಅಂತ ಇರುತ್ತೆ. ಫಸ್ಟ್ ನೇಮು, ಲಾಸ್ಟ್ ನೇಮು, ಸೊ ನಿಮ್ಮದು ಇಮೇಲ್ ಅಡ್ರೆಸ್ಸು, ಸೊ ಅವೆಲ್ಲ ನೀವು ಕನ್ಫರ್ಮ್ ಮಾಡಬೇಕು. ಆಮೇಲೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕು. ಸೊ ನೀವು ಆಧಾರ್ ಕಾರ್ಡರೇ ID ಪ್ರೂಫ್ ಕೊಡ್ಬೋದು, ವೋಟ್ರ್ ID. ಸೊ ನಿಮಗೆ ಏನು ಆಪ್ಷನ್ ಇರುತ್ತೆ ನೀವು ಅದು ಚೂಸ್ ಮಾಡ್ಬೋದು. ಈಗ ನಾನು ಲಾಗಿನ್ ಆಗೋಲ್ಲ, ಬಿಕಾಸ್ ನಾನು ಓಲ್ಡ್ ಯೂಸರ್ ಇದ್ದೀನಿ. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಈಗ ನೆಕ್ಸ್ಟು ಇಲ್ಲೇ ಚೆಕ್-ಇನ್ ಆ್ಯಂಡ್ ಚೆಕ್ಔಟ್ ಡೇಟ್ ಅಂತ ಇರುತ್ತೆ. ಸೊ ನೀವು ಯಾವಾಗ ಹೋಗ್ತೀರಲ್ಲ ಅಲ್ಲಿ ಡೇಟ್ ಸೆಲೆಕ್ಟ್ ಮಾಡಬೇಕು. ಡೇಟ್ ಸೆಲೆಕ್ಟ್ ಮಾಡಿಬಿಟ್ಟು ಗೋ ಅಂತ ಕ್ಲಿಕ್ ಮಾಡಿ. ಸೊ ಅದು ಲೋಡ್ ಆಗುತ್ತೆ. ಸೊ ಲೋಡ್ ಆಗಿಬಿಟ್ಟು ಇಲ್ಲೇ ನಿಮಗೆ ರೂಮ್ಸ್ ಅವೈಲೇಬಲ್ ಯಾವ್ಯಾವಿದೆ ಅಂತ ತೋರಿಸುತ್ತೆ. ಸೊ ಈಗ ಸಹ್ಯಾದ್ರಿ, ನೇತ್ರಾವತಿ, ಸೊ ಎಕ್ಸೆಟ್ರಾ ರೂಮ್ಸ್ ತೋರಿಸುತ್ತೆ ನಿಮಗೆ ವಿತ್ ಬೆಡ್ಡು. ಆಮೇಲೆ ರೂಮ್ ಕೆಪಾಸಿಟಿ ಎಷ್ಟು ಜನ ಅವೈಲೇಬಲ್ ಇದ್ದಾರೆ, ಸೊ ಇದೆಲ್ಲ ತೋರಿಸುತ್ತೆ ನಿಮಗೆ. ಸೊ ನಾನು ಫಸ್ಟು ಲಾಗಿನ್ ಆಗ್ತೀನಿ ನನ್ನ ಓಲ್ಡ್ ಯೂಸರ್ಲಿಂದ. ಸೊ ಇದು ಲೋಡ್ ಆಯಿತು. ಸೊ ಲೋಡಾಗಿ ನಾನು ಲಾಗಿನ್ ಆಗಿದ್ದ ಕೂಡಲೇ ಈಗ ಫಾರ್ ಎಕ್ಸಾಂಪಲ್ ನಂದು ಲಾಗಿನ್ ಡೀಟೇಲ್ಸ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಪವನ್ ಪಾಟೀಲ್ ಅಂತ. ಸೊ ನಾನು ಈಗ ಲಾಗಿನ್ ಆಗಿದ್ದೀನಿ. ಸೊ ಲಾಗಿನ್ ಆಗಿಬಿಟ್ಟು ಈಗ ನಾನು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ತೀನಿ. ಈಗ ರಾಜಾದ್ರಿ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈಗ ಅವರು ವಿತ್ ರೂಮ್ ಪಿಕ್ಚರು ತೋರಿಸ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಎಷ್ಟು ಬೆಡ್ ಇದೆ, ರೂಮ್ ಹೆಂಗೆ ಕಾಣುತ್ತೆ ಅಂತ ಎಲ್ಲನೂ ತೋರಿಸುತ್ತಾರೆ. ಅದು ಚೆಕ್-ಇನ್ ಚೆಕ್ಔಟ್ ಟೈಮು, ಆಮೇಲೆ ನಂಬರ್ ಆಫ್ ಪೀಪಲ್ಸ್ ಎಷ್ಟು ಜನ ಬರ್ತಾರೆ, ನಂಬರ್ ಆಫ್ ರೂಮ್ಸ್ ಎಷ್ಟಿರುತ್ತೆ, ಎಕ್ಸೆಟ್ರಾ. ಸೊ ನಾ ಈಗ ನಂಬರ್ ಆಫ್ ರೂಮ್ಸ್ 1 ಅಂತ ಕ್ಲಿಕ್ ಮಾಡಿದ್ದೀನಿ. ಸೊ ಟೋಟಲ್ಲು 100 ರೂಪೀಸ್ ಬುಕ್ಕಿಂಗ್ ಚಾರ್ಜಸ್ಸು. ಸೊ ಟೋಟಲು 700. ಈಗ ನಾನು ನಂಬರ್ ಆಫ್ ಪೀಪಲು ಸೆಲೆಕ್ಟ್ ಮಾಡಬೇಕು. ಹಾಗೆ ಬುಕ್ ಮಾಡೋಕ್ಕೆ ಬರೋಂಗಿಲ್ಲ. ಅಲ್ಲಿ ಕಾಣ್ತಾ ಇದೆಯಲ್ಲ, ಪ್ಲೀಸ್ ಸ್ಪೆಸಿಫೈ ದ ನಂಬರ್ ಆಫ್ ಪೀಪಲ್ ಅಂತ. ಸೊ ಅದಕ್ಕೆ ಈಗ ಬುಕ್ ಫಾರ್ ಸೆಲ್ಫ್ ಅಂತ ಹೊಡೆದ್ರೂ ಅದು ಬರೋಲ್ಲ. ಆಮೇಲೆ ಅಲ್ಲೇ ಕೊಟ್ಟಿದ್ದಾರೆ ನೋಡಿ ಫೆಸಿಲಿಟೀಸು, ಹಾಟ್ ವಾಟರು ಎಲ್ಲ ಇದೆ. ಸೊ ನಾವು ಏನೇನಿರುತ್ತೆ ಅದು ಅಗ್ರಿ ಮಾಡಬೇಕು. ಆಮೇಲೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ, ಅದು ಅಗ್ರಿ ಮಾಡಿಬಿಟ್ಟು ಲೋಡ್ ಆಗುತ್ತೆ. ಇಲ್ಲಿ ನಿಮಗೆ ಎಲ್ಲನೂ ಪೇಮೆಂಟ್ ಡೀಟೇಲ್ಸ್ ಎಲ್ಲನೂ ಸಿಗುತ್ತೆ. ಲೈಕ್ ನಾನು Jan 15, Jan 16 ಚೆಕ್ಔಟ್ ಆಗ್ತೇನೆ. ರಾಜಧಾನಿ ಬೆಡ್ಡು, ಸೊ ನಾನ್ AC, ಎಕ್ಸೆಟ್ರಾ ಇಲ್ಲೆಲ್ಲನೂ ಅದು ಫೀಲ್ಡ್ಸ್ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂತಂದರೆ ಅಲ್ಲಿ ಕೆಳಗೆ ನಿಮಗೆ ಆಪ್ಷನ್ ಕೊಡ್ತಾರೆ. ಅದು ಆಪ್ಷನ್ ಹೇಗಿರುತ್ತೆ ಅಂತಂದರೆ ಅಲ್ಲಿ ಅಗ್ರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತಂದು ಒಂದು ಆಪ್ಷನ್ ಇರುತ್ತೆ. ಸೊ ಅಲ್ಲಿ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಪೇ ಅಂತ ಇರುತ್ತೆ. ಸೊ ಈಗ ಪೇ ಆಪ್ಷನಿಗೆ ಕ್ಲಿಕ್ ಮಾಡಬೇಕು. ಇದು ಲೋಡ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ಹೀಗೆ ನಿಮ್ಮದು ಡೀಟೇಲ್ಸ್ ಬರುತ್ತೆ. ಸೊ ಟೋಟಲ್ 700 ರೂಪೀಸು. ನೀವು UPI ಮಾಡ್ತೀರಾ, ನೆಟ್ ಬ್ಯಾಂಕಿಂಗ್ ಮಾಡ್ತೀರಾ, ಸೊ ಅದು ಟೋಟಲಿ ನಿಮ್ಮ ಮೇಲೆ ಬಿಟ್ಟಿದ್ದು. ಈಗ ನಾನು ಆಲ್ರೆಡಿ ಹೋಗಿದ್ದೆ ಅಂತ ಹೇಳಿದ್ದೆ ಅಲ್ಲ, ಸೊ ನನಗೆ ಆಲ್ರೆಡಿ ಒಂದು ಮೇಲ್ ಬಂದಿತ್ತು. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಹೆಂಗೆ ಅದು ರೂಮ್ ಬುಕ್ಕಿಂಗ್ ಹೆಂಗಾಗುತ್ತೆ ಅಂತ ನಾನು ನಿಮಗೆ ತೋರಿಸುತ್ತೇನೆ. ಈಗ ಇದು PDF ಕಳಿಸ್ತಾರೆ ಅವ್ರು ನಿಮಗೆ. ಅಲ್ಲಿ ಎಲ್ಲ ಡೀಟೇಲ್ಸ್ ಇರ್ತದೆ. ಅಂದ್ರೆ ಹೋಟೆಲ್ ಅಡ್ರೆಸ್ಸು, ಆಮೇಲೆ ಗೆಸ್ಟ್ ಡೀಟೇಲ್ಸ್, ಸೊ ಎಲ್ಲನೂ ಅವ್ರು ಕವರ್ ಮಾಡಿರ್ತಾರೆ. ಎಷ್ಟು ಬೆಡ್ ಇರ್ತೈತಿ, ಚೆಕ್-ಇನ್ ಚೆಕ್ಔಟ್ ಟೈಮು, ಸೊ ಎಲ್ಲ ಇರ್ತದೆ. ಆಮೇಲೆ ಅಲ್ಲೇ ನೋಟ್ಸ್ ಅಂತ ಇರ್ತದೆ, ಇಂಪಾರ್ಟೆಂಟ್ ನೋಟ್ಸ್. ಆಮೇಲೆ ಅವ್ರದ್ದು ಧರ್ಮಸ್ಥಳದವ್ರದ್ದು ಅದು ಯಾವ ಹೋಟೆಲ್ ನೀವು ಬುಕ್ ಮಾಡಿರ್ತೀರಲ್ಲ ಅದ್ರದ್ದು ನಂಬರ್ ಎಲ್ಲ ಕೊಟ್ಟಿರ್ತಾರೆ. ಆಮೇಲೆ ಇದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು. ಇದು ನಿಮಗೇನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಹಾಕ್ರಿ, ನಾನು ರಿಪ್ಲೈ ಮಾಡ್ತೇನೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಜೈ ಶ್ರೀರಾಮ್.